ಚಿತ್ರದುರ್ಗ ಕೋಟೆಗೆ ಬಂದಿದ್ದೀನಿ. ಇದೊಂದು ಬದುಕಿ ದಾರಿ ಕರೆಕ್ಟಾಗಿ ಹೋಗ್ತಾ ಇತ್ತು. ಸೊ ಈಗ ಈ ಕಡೆ ಇದೆ ನೋಡಿ ಗೈಸ್, ಬೆಳಗ್ಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಮ್ಮ ಚಿತ್ರದುರ್ಗದ ಕೋಟೆ ವ್ಲಾಗ್ ಆಗಿದೆ. ಸೊ ಈ ಕೋಟೆ ಬಂದ್ಬಿಟ್ಟು ಹೊರಗಡೆಯಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಒಳಗಡೆ ಬರ್ತಿದ್ದಂಗೆ ನಮಗೆ ಸುತ್ತ ಫುಲ್ ಹೈಟ್ ಆಗಿರೋ ಕಲ್ಲಿನ ಕೋಟೆ ಕಾಣಿಸ್ತಿರುತ್ತೆ. ಸೊ ಎಲ್ಲ ಫುಲ್ ಕಲ್ಲಲ್ಲೇ ಈ ಥರ ಎಲ್ಲ ಕಟ್ಟಿರೋ ಥರ. ಇದನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಇನ್ನೂ ಸಕ್ಕದಾಗಿದೆ ಈ ಕೋಟೆ ಅಂತೀನಿ. ಬಟ್ ಹತ್ತಕ್ಕೆ ತುಂಬ ಎನರ್ಜಿ ಬೇಕು. ಆಗಾಗ ಲಿಕ್ವಿಡ್ನ ತಗೋತಾ ಇರಬೇಕು, ಈ ವಾಟರ್ ಏನಾದರೂ ಇದ್ದರೆ. ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ. ನನ್ನ ಅನುಭವ ಹೇಳಿದ್ದು. ಸೊ ನೀವು ಏನಾದರೂ ಒಳಗಡೆ ಹೋಗಬೇಕಾದಾಗ, ಏನಾದರೂ ಒಳಗಡೆ ಎಂಟ್ರಿ ತೊಗೋತಿದ್ದೀನಿ ಅಂತ ಅಂದರೆ, ಸೊ ನೀವು ವಾಟರ್ ಬಾಟಲ್ಲು ಮತ್ತು ಫುಡ್ ಏನಾದರೂ ಇಟ್ಕೊಂಡು ಬನ್ನಿ, ಆವಾಗ ನಿಮಗೆ ಸುಸ್ತಾಗಲ್ಲ. ಸೊ ಇದೆ ನೋಡಿ ನಮ್ಮ ಕೋಟೆ ಮ್ಯಾಪು. ಹಾಗೆ ಇದ್ರ ಬಗ್ಗೆ ನಮಗೆ ಹೇಳೋಕ್ಕೆ ಗೈಡ್ ಕೂಡ ಸಿಗ್ತಾರೆ, ನೀವು ಚೂಸ್ ಮಾಡ್ಕೋಬೇಕಷ್ಟೆ. ನಾವಿವಾಗ ಏನು ಒಳಗಡೆ ಬಂದ್ರಿ ಮೇನ್ ಡೋರ್. ಸೊ ಈ ಚಿತ್ರದುರ್ಗದ ಕೋಟೆನ 7 ಸುತ್ತಿನ ಕೋಟೆ ಅಂತ ಕರೆಯಲಾಗಿತ್ತು. ಯಾಕೆ ಅಂತಂದ್ರೆ ಇದು 7 ಭದ್ರತಾ ಗೋಡೆಗಳಿಂದ ಆವರಿಸಲ್ಪಟ್ಟಿದೆ ಅಂತ ನಮಗೆ ಗೊತ್ತು. ಮುಖ್ಯ ಬಾಗಿಲನ್ನು ದಪ್ಪದ ಮರದಿಂದ ನಿರ್ಮಿಸಿ ಅದರ ಮೇಲೆ ಕಬ್ಬಿಣದ ಹಾಳೆಗಳನ್ನು ಮತ್ತು ಉದ್ದನೆಯ ಕಬ್ಬಿಣದ ಮುಳ್ಳುಗಳನ್ನು ಅಳವಡಿಸಲಾಗಿತ್ತು. ಈ ಕಬ್ಬಿಣದ ಮುಳ್ಳುಗಳು ಶತ್ರುಗಳು ಆನೆಯನ್ನು ಬಳಸಿ ಬಾಗಿಲು ಒಡೆಯದಂತೆ ತಡೆಯಲು ಮಾಡಲಾಗಿತ್ತು. ಕೋಟೆಯ ಒಳಗೆ ಹೋಗುವ ದಾರಿ ನೇರವಾಗಿರದೆ ಅಂಕುಡೊಂಕಾಗಿ ನಿರ್ಮಿಸಲಾಗಿದೆ. ಇದರಿಂದ ಶತ್ರು ಸೇನೆ ವೇಗವಾಗಿ ಒಳನುಗ್ಗಲು ಸಾಧ್ಯವಾಗುತ್ತಿರಲಿಲ್ಲ. ಚಿತ್ರದುರ್ಗ ಕೋಟೆಯಲ್ಲಿ ಹಿಂದೆ 19 ದ್ವಾರಗಳಿದ್ದು ಹಲವಾರು ರಹಸ್ಯ ಪ್ರವೇಶ ದಾರಿಗಳು ಮತ್ತು ಕಾವಲು ಗೋಪುರಗಳಿದ್ದವು. ಈ ಕೋಟೆಯು ಮದಕರಿ ನಾಯಕರ ಶೌರ್ಯ ಹಾಗೂ ಒನಕೆ ಓಬವ್ವ ಅವರ ಸಾಹಸಗತೆಯಿಂದ ವಿಶ್ವ ಪ್ರಸಿದ್ಧವಾಗಿದೆ. ನಾನಂತೂ ಇವಾಗ ಹೇಳಿದ್ದು ನಿಮಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇವಾಗ ಇನ್ನೂ ಒಳಗಡೆ ಹೋಗಬೇಕಾದಾಗ ಅದೇ ಥರ ಮುಂದೆ ಮೇನ್ ಎಂಟ್ರೆನ್ಸ್ ನಾವೇನು ತೊಗೊಂಡ್ವಿ ಸೇಮ್ ಅದೇ ಥರನೂ ಇಲ್ಲೊಂಥರ ಕಲ್ಲಿನ ಕೋಟೆಗಳನ್ನ ಹಾಕಿದ್ದಾರೆ. ಅಂದರೆ ಈ ಥರ ಸ್ಟೆಪ್ಗಳನ್ನ ಹಾಕಿದ್ದಾರೆ. ಸೊ ಇದು ತುಂಬ ಕಡಿಮೆ, ಒಂದು 5 ಮೀಟರ್ಸ್ ಏನೋ ಇದೆ ಅಷ್ಟೇ ಇದು ನಡ್ಕೊಂಡು ಹೋಗೋದಕ್ಕೆ. ಸೊ ಇನ್ನು ಒಳಗಡೆ ಆದರೆ ಇನ್ನೊಂದು ಡೋರ್ ಕಾಣಿಸುತ್ತೆ ನಮಗೆ. ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಕಮೆಂಟ್ ಹಾಕಿ ಹೇಳ್ಬಿಟ್ರೆ. ಸೊ ನಮಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಇಷ್ಟು ದೂರ ಹತ್ಕೊಬರೋದಕ್ಕೆ ತುಂಬ ಸುಸ್ತಾಗಿತ್ತು. ಬೆಳಿಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ಆವಾಗಲೇ ಹೇಳ್ದಂಗೆ. ಸೊ ಏನಾದರೂ ತಿಂದಿದ್ರೆ ಸರಿ ಹೋಗ್ಬಿಡ್ತಿತ್ತು. ಸೊ ಮುಂದಕ್ಕೆ ಹೋಗ್ತಾ ಅಲ್ಲೊಂದು ಸಣ್ಣ ಕ್ಯಾಂಟೀನ್ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಕ್ಯಾಂಟೀನ್ ಹತ್ರ ಹೋಗಿ ಅಲ್ಲಿ ಒಂದು ಏನಾದ್ರು ತಿನ್ನಬೇಕು. ಸೊ ಇದು ಇನ್ನೊಂದು ಡೋರ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಇನ್ನೊಂದು ಡೋರ್ ಇದೆ. ಸೊ ಆ ಡೋರ್ನ ದಾಟ್ಕೊಂಡು ಹೋಗಬೇಕು. ಗಾಳಿ ಚೆನ್ನಾಗಿದೆ. ನೋಡಿ ಕೆಳಗೆ ಎಣ್ಣೆ ಕೂಡ ನೋಡಿದ್ರಲ್ಲ, ಮೇನ್ ಸ್ಟೋರೇಜ್ ಈ ಕೊಡಿ ಎಲ್ಲ ಅಲ್ಲಿಂದ ಸಪ್ಲೈ ಆಗೋದು, ಅಲ್ಲಲ್ಲೇ ಗೂಡುಗಳು ಮಾಡಿದ್ರೆ ಓದಕ್ಕೆಲ್ಲ ಈ ಚಿತ್ರದುರ್ಗದ ಕೋಟೆಯನ್ನು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಕೋಟೆಗಳಲ್ಲಿ ಒಂದಾಗಿದೆ. ಕೋಟೆಯ ವಿಶೇಷತೆ ಬಂದು ಕೋಟೆಯನ್ನು ನೈಸರ್ಗಿಕ ಬಂಡೆಗಳನ್ನೇ ಬಳಸಿಕೊಂಡು ನಿರ್ಮಿಸಲಾಗಿದೆ. ಈ ಕೋಟೆಯ ನಿರ್ಮಾಣವನ್ನು ವಿವಿಧ ರಾಜವಂಶರು ಆರಂಭಿಸಿ ನಂತರ ನಾಯಕರು, ವಿಶೇಷವಾಗಿ ಮದಕರಿ ನಾಯಕ ಅವರ ಕಾಲದಲ್ಲಿ ಕೋಟೆಯನ್ನು ಇನ್ನಷ್ಟು ಬಲಪಡಿಸಲಾಗಿತ್ತು. 18ನೇ ಶತಮಾನದಲ್ಲಿ ಈ ಕೋಟೆಯು ಅತ್ಯಂತ ಬಲಿಷ್ಠ ಸೇನಾ ಕೇಂದ್ರವಾಗಿತ್ತು. ಹಾಗೆ ಅನೇಕ ಬಾವಿಗಳು, ಕೆರೆಗಳು ಮತ್ತು ಮಳೆ ನೀರಿನ ಸಂಗ್ರಹಿಸುವ ವ್ಯವಸ್ಥೆ ಇತ್ತು. ಮುತ್ತಿಗೆಯ ಸಮಯದಲ್ಲೂ ಕೋಟೆ ಒಳಗಿನ ಜನರು ನೀರಿನ ಕೊರತೆ ಆಗದಂತೆ ಯೋಜನೆ ಮಾಡಲಾಗಿತ್ತು.
ಇದ್ರ ಬಗ್ಗೆ ನಾನು ಇನ್ನೂ ತಿಳ್ಕೋಬೇಕು ಅನ್ನಿಸ್ತು. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಈ ಕೋಟೆ. ಹಾಗೆ ನನಗೆ ತುಂಬ ಸುಸ್ತಾಗಿತ್ತು. ಸ್ವಲ್ಪ ಮೇಲೆ ಹೋದ್ಮೇಲೆ ನಮಗೆ ಕ್ಯಾಂಟೀನ್ ಸಿಗುತ್ತೆ. ಅಲ್ಲಿ ನಾವು ಐಸ್ ಕ್ರೀಮ್ ಮತ್ತು ವಾಟರ್ ಬಾಟಲ್ ಎಲ್ಲ ತೊಗೊಂಡ್ರಿ. ನನಗೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ನಾವು ಹೊರಗಡೆಯಿಂದನೇ ತರಬೇಕು ಅನ್ನಿಸ್ತು. ಸೊ ನಿಮ್ಗೇನಾದರೂ ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟಲನ್ನು ತೊಗೊಂಡು ಹೋಗ್ಬೇಕು ಅನ್ನೋದಿದೆ, ದಯವಿಟ್ಟು ಹೊರಗಡೆಯಿಂದನೇ ತೊಗೊಂಡು ಹೋಗಿ. ಕ್ಯಾಂಟೀನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಹಾಗಾಗಿ ಹೇಳಿದೆ ಅಷ್ಟೇ. ಗಾಯ್ಸ್, ಈಗ ನಾವು ಚಿತ್ರದುರ್ಗ ಕೋಟೆಗೆ ಬಂದಿದ್ದೀವಿ. ಇಲ್ಲಿ ಈಗ ಏಕನಾಥೇಶ್ವರ ದೇವಾಲಯ ಇದೆ. ಸೊ ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ. ಏಕನಾಥೇಶ್ವರ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲೇ ಈ ಕಡೆನೆ ಒನಕೆ ಓಬವ್ವನ ಕಿಂಡಿ ಅಂತಾನು ಹೇಳಿದ್ದಾರೆ. ಆ ದೇವಸ್ಥಾನದ ಪಕ್ಕನೇ ಒಂದು ಕಾಡ್ ದಾರಿ ಇತ್ತು. ಸೊ ಅದೊಂದು ದಾರಿಲಿ ಕರ್ಕೊಂಡು ಹೋಗ್ಬಿಟ್ಟ. ಕನಕನ ಕಿಂಡಿ ಅಂತೆ, ಸಾರಿ ಓಬವ್ವನ ಕಿಂಡಿ ಅಂತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಾಯ್ಸ್, ಇದೆಲ್ಲ ಬಾರೋ. ದರ್ಶನ್ ಆ ಕಡೆ ಇರೋದು. ಸಾಯಿಸ್ಬಿಡ್ತಾನೆ ನನ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಈ ರೂಟಲ್ಲಿ ಕರ್ಕೊಂಡು ಹೋದ ಗಾಯ್ಸ್, ಇದಲ್ವೇ ಅಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನಾನು ತುಂಬ ವರ್ಷಗಳ ನಂತರ ಈ ಕೋಟೆಗೆ ಬಂದಿರೋದು. ಸೊ ಇದು 2ನೇ ಸತಿ ಬಂದಿದ್ದು. ನಾನು ಹೇಳ್ತಾ ಇದ್ದೀನಿ ಈ ರೂಟಲ್ಲ ಈ ರೂಟು ಅಂತ. ಇಲ್ಲ ಅದೇ ರೂಟು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ. ಸೊ ಗಾಯ್ಸ್, ನಾವು ದಾರಿ ತಪ್ಪಿ ಹೋಗಿದ್ವಿ. ಈಗ ದಾರಿ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅಲ್ಲಿ ಕಾಲು ದಾರಿ ಇದೆ, ಕಾಲು ಏನದು ಕಾಲು ದಾರಿ. ಇವಾಗ ಹೋಗ್ತಾ ಇದ್ದೀವಿ ಒನಕೆ ಓಬವ್ವನ ಕಿಂಡಿ ನೋಡೋಕ್ಕೆ. ನೋಡಿ ಅಲ್ಲೊಂದು ಬಾಗಿಲಿದೆ. ಸೊ ಈಗ ಈ ಕಡೆ ಒಂದು ಬಾಗಿಲಿದೆ, ನಾವು ಈ ಕಡೆ ಬಾಗಿಲು ಹೋಗ್ತಾ ಇದ್ದೀವಿ. ಈಗ ನೋಡಿ ಬಾಗಿಲಿಗೆ ಎಂಟ್ರಿ ಆಗ್ತೀವಿ. ಬಂದ್ರಿ. ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಿಲ್ಲ ವಯಸ್ಸಲ್ಲಿ. ಒಂಥರ ಚೆನ್ನಾಗಿದೆ. ಆ ಕಡೆ ಹೋಗ್ಬೇಕಿತ್ತು ಅನ್ಸುತ್ತೆ. ಗಾಯ್ಸ್, ಇವಾಗ ಹೋಗ್ತಾ ಇದ್ವಿ, ಸುತ್ತಾಗ್ತಿದ್ವಿ, ಮತ್ತೆ ಇಲ್ಲಿಗೆ ಬಂದು ನೋಡಿ ಗಾಯ್ಸ್. ಹೆಂಗೆ ಹಂಗೆ ಹುಟ್ಟೋದಲ್ಲ ಫೋನು ನೋಡಿ. ಸಾಕು ಬಂದ್ಬಿಡು. ಅಲ್ಲಿಂದನೇ ಗೈಸ್ ಬಂದಿದ್ದ. ಈ ಥರ ಬೆಟ್ಟ ನೋಡಿ, ಈ ಥರ ಇರ್ಬೇಕು. ನಾವು ಇವಾಗ ಇಳಿದು ಬಂದ್ರಲ್ಲ ಆ ಥರ. ಹೋಗ್ತಾ ಇದ್ದೀವಿ, ಹೋಗ್ತಾನೆ ಇದ್ದೀವಿ. ನೋಡಿ ಸಕ್ಕತ್ತಾಗಿದೆ ಪ್ಲೇಸು. ಸೊ ಈಗ ಹೋಗ್ತಾ ಇದ್ದೀವಿ ಹಿಂಗೆ. ಇಲ್ಲಿ ಹೇಗೆ ಗೊತ್ತಾ, ಒನಕೆ ಓಬವ್ವನ ಕಿಂಡಿ ಫುಲ್ಲು ಡೌನ್ ಇದೆ. ಹೋಗ್ಬೇಕಾದಾಗ ಇಳ್ಕೊತ ಹೋಗ್ಬಿಡ್ಬೋದು. ಸೊ ನಮ್ಮ ಆಪೋಸಿಟ್ಟು ಆ ಕಿಂಡಿ ನೋಡ್ಕೊಂಡು ವಾಪಸ್ ಬರ್ತಿರೋರು ಎಷ್ಟು ಸುಸ್ತಾಗಿ ಬರ್ತಿದ್ರು ಅಂದರೆ
ಅವ್ರಿಗೆ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನೀವು ನೋಡ್ತಿರ್ಬೋದು, ಫುಲ್ಲು ಸುಸ್ತಾಗಿ ಸೊಂಟ ಎಲ್ಲ ಇಟ್ಕೊಂಡು ಆ ಥರ ಎಲ್ಲ ಬರ್ತಿದ್ರು. ನನಗೆ ಹೋಗ್ಬೇಕಾದಾಗ ಹೆಂಗೋ ಹೋಗ್ಬಿಡ್ತೀವಿ ದರ್ಶು, ಬರಬೇಕಾದಾಗ ಹೆಂಗೋ ಭಯ ಆಗ್ತಿದೆ ನನಗೆ. ಇವರೆಲ್ಲ ಎಷ್ಟೊಂದು ಸುಸ್ತಾಗಿ ಬರ್ತಿದ್ದೆ. ನಾನು ಅನ್ಕೋತಿದ್ದೆ ಬರಬೇಕಾದಾಗೂ ನಮ್ಮ ಕತೆ ಹಿಂಗೆ ಆಗಿರುತ್ತೆ, ಸೇಮ್ ಟು ಸೇಮ್. ಯಾಕಂದರೆ ಬರಬೇಕಾದಾಗ ಬರೀ ಸ್ಟೆಪ್ಸ್ನ ಹತ್ಕೊಂಡು ಬರಬೇಕು, ಹೋಗ್ಬೇಕಾದಾಗ ಇಳ್ಕೊಂಡು ಹೆಂಗೋ ಆರಾಮಾಗಿ ಹೋಗ್ಬಿಡ್ಬೋದು. ಬರಬೇಕಾದಾಗೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ಕೊಬರ್ಬೇಕಲ್ಲ, ಅದಕ್ಕೆ ನೋಡಿ ನಮ್ಮ ದರ್ಶನಿಗೆ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಮೇಲೆ ಹತ್ಕೊತಾನೆ ಹೋಗ್ತಿದ್ದ. ಸೊ ಅಲ್ಲಿ ಯಾರೋ ಸೆಕ್ಯೂರಿಟಿ ಎಲ್ಲ ಹೇಳಿ ಅವನಿಗೆ ಬೈದು ಕೆಳಗಡೆ ಇಳಿಯಪ್ಪ, ಹಂಗೆಲ್ಲ ಹತ್ತು ಓಡಾಡಬಾರ್ದು ಅಂತ ಅಂದ್ಬಿಟ್ಟು ಇಳಿಸಿದ್ರು. ಕೋಟೆಯೊಳಗಿನ ಪ್ರಮುಖ ಸ್ಥಳಗಳು ಉಚ್ಚಂಗಮ್ಮ ದೇವಾಲಯ, ಹಿಂಡಿಂಬೀರೇಶ್ವರ ದೇವಾಲಯ, ಅನೇಕ ಸಣ್ಣ ದೇವಾಲಯಗಳು, ಅರಮನೆ ಅವೇಶನಗಳು, ಧಾನ್ಯ ಸಂಗ್ರಹಾಗಾರಗಳು, ಕಾವಲು ಗೋಪುರಗಳು, ಒನಕೆ ಓಬವ್ವನ ಕಿಂಡಿ. ಕೋಟೆಯ ಮೇಲಿನಿಂದ ಚಿತ್ರದುರ್ಗ ನಗರದ ಸುಂದರ ನೋಟ ಕಾಣುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಕೋಟೆಯ ಸೌಂದರ್ಯ ಇನ್ನಷ್ಟು ಅದ್ಭುತವಾಗುತ್ತದೆ. ಇತಿಹಾಸ, ಪ್ರಕೃತಿ ಮತ್ತು ಸಾಹಸವನ್ನು ಇಷ್ಟಪಡುವವರಿಗೆ ಇದು ಅತ್ಯುತ್ತಮ ಪ್ರವಾಸಿ ತಾಣಗಳಾಗಿದೆ. ಇವಾಗ ಕೋಟೆಗೆ ಏನಾದರೂ ಹೋಗಬೇಕು ಅಂದರೆ ನಾವು ಸ್ವಲ್ಪ ಮಾರ್ನಿಂಗೇ ಹೋಗಬೇಕು. ಅಂದರೆ ಈವ್ನಿಂಗ್ ಟೈಮ್ ಆಗಿಬಿಡುತ್ತೆ. ನಾವು ಮಧ್ಯಾಹ್ನ ಹೋದ್ರೂ ಟೈಮ್ ಆಗಿಬಿಡುತ್ತೆ. ಸೊ ಬೆಳಿಗ್ಗೆ ಹೋದರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಎಷ್ಟೊತ್ತಾದರೂ ಒಂದು ಸಾಯಂಕಾಲ ಒಂದು 4 ಗಂಟೆಗಾದರೂ ಈಚೆ ಹೋಗ್ಬೋದು. ಇಲ್ಲಿದ್ದೀವಿ ನೋಡೋಣ ಇನ್ನು ಎಷ್ಟು ದೂರ. ನನ್ನ ಕೈ ನಡೀಲಿಕ್ಕಾಗುತ್ತೋ ಅಲ್ಲ ಗೊತ್ತು. ಹಾಂ ಹಾಂ ಅಲ್ಲಿ ನಿಂತು ಮಾಡಿ ನೋಡಿ ಗೈಸ್, ಬೆಳಕು ವಾತಾವರಣ ಎಲ್ಲ ಹೆಂಗಿದೆ. ಹೋಗ್ತವನೆ ಏನೋ ಕಂಡಿಡಿಯೋಕ್ಕೆ ಹೊಸದಾಗಿ ಆರ್ಕಲಾಜಿ ಡಿಪಾರ್ಟ್ಮೆಂಟ್ ಅಂತೆ. ಏನೋ ಸಿಗ್ತಾ ಆರ್ಕಲಾಜಿ ಸಿಗ್ಲಿಲ್ವಾ? ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಇದು ಎಲ್ಲ ನೋಡ್ತಿದ್ರೆ ಇಲ್ಲ, ಅಯ್ಯೋ ಹೆಂಗ್ ಹುಚ್ಚಿ ಇದ್ದಂಗಿದೆ ನೋಡಿ ಗೈಸ್. ಹುಚ್ಚಿನೇ ಅಂತ ಅಂತವನೆ. ಮಾತೆಲ್ಲ ನಂಬೇಡಿ, ಎಲ್ಲರೂ ಹುಚ್ಚರೇನೆ. ಅದರಲ್ಲಿ ಅರೆ ಹುಚ್ಚಿ ಸ್ವಲ್ಪ ಪೂರ್ತಿ ಹುಚ್ಚಿ ಇರ್ತಾರೆ. ಇನ್ಯಾವ್ದ್ರಲ್ಲಿ ಅನ್ಕೋತೀವಿ ಅದ್ರಲ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಒನಕೆ ಓಬವ್ವ ಕಿಂಡಿ ಚಿತ್ರದುರ್ಗ ಕೋಟೆಯಲ್ಲಿರುವ ಒಂದು ಅತ್ಯಂತ ಕಿರಿದಾದ ರಹಸ್ಯ ದಾರಿಯಾಗಿದೆ. ಈ ದಾರಿಯ ಮೂಲಕ ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಪ್ರಯತ್ನಿಸುತ್ತಿದ್ದರು. ಒನಕೆ ಓಬವ್ವ ಅವರು ಚಿತ್ರದುರ್ಗ ಕೋಟೆಯ ಕಾವಲುಗಾರನ ಪತ್ನಿಯಾಗಿದ್ದು, ಅವರ ಪತಿಯ ಹೆಸರು ಕಹಳೆ ಮುದ್ದ ಹನುಮಪ್ಪ. 779ರ ಸುಮಾರಿಗೆ ಹೈದರಾಲಿ ಅವರ ಸೈನ್ಯ ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕಿತ್ತು. ಒಂದು ದಿನ ಓಬವ್ವ ಅವರು ನೀರು ತರಲು ಹೋಗಿದ್ದಾಗ ಕಿಂಡಿಯ ಮೂಲಕ ಶತ್ರು ಸೈನಿಕರು ಒಬ್ಬೊಬ್ಬರಾಗಿ ಬರುವುದನ್ನು ಗಮನಿಸಿದರು. ಅವರ ಬಳಿ ಯಾವುದೇ ಆಯುಧವಿರಲಿಲ್ಲ. ಆಗ ಮನೆಯಲ್ಲಿದ್ದ ಒನಕೆ ಅಕ್ಕಿ ಕುಟ್ಟುವ ಮರದ ಸಾಧನೆಯನ್ನು ತೆಗೆದುಕೊಂಡು ಕಿಂಡಿಯ ಮೂಲಕ ಒಳಬಂದ ಪ್ರತಿಯೊಬ್ಬ ಶತ್ರುವನ್ನು ಹೊಡೆದು ಕೊಂದರು. ನಂತರ ಅವರ ಶವವನ್ನು ಪಕ್ಕಕ್ಕೆಳೆದು ಹಾಕುತ್ತಾ ಮತ್ತೊಬ್ಬರನ್ನು ಕಾಯುತ್ತಿದ್ದರು. ಈ ರೀತಿ ಅನೇಕ ಶತ್ರು ಸೈನಿಕರು ಒಬ್ಬೊಬ್ಬರೇ ತಡೆದು ಕೋಟೆಯನ್ನು ರಕ್ಷಿಸಿದರು. ಈ ಸ್ಥಳದ ಮಹತ್ವ ಕರ್ನಾಟಕದ ಶೌರ್ಯ ಮತ್ತು ಸಾಹಸದ ಪ್ರತೀಕ, ಮಹಿಳಾ ಧೈರ್ಯದ ಅಪರೂಪದ ಉದಾಹರಣೆ. ಇದು ಚಿತ್ರದುರ್ಗ ಕೋಟೆಗೆ ಬರುವ ಸಾವಿರಾರು ಪ್ರವಾಸಿಗರು ಒನಕೆ ಓಬವ್ವ ಕಿಂಡಿಯನ್ನು ಭೇಟಿ ಮಾಡುತ್ತಾರೆ. ಇದೇ ಆ ಒನಕೆ ಓಬವ್ವನ ಕಿಂಡಿ. ಬಂದ ನೋಡಿ ಗೈಸ್, ಒನಕೆ ಓಬವ್ವನ ಕಿಂಡಿ. ಬರ್ತಾ ನೋಡಿ ಸೀದೆ ನಲ್ಲಿ ನೋಡಮ್ಮ.
ಬಂದ್ರು ನೋಡಿ ಹಾಕ್ರಿ ಈಗ ನಗಬಾರ್ದು ಕೋಟೆ ಮುತ್ತಿ ಹಾಕ್ಬೇಕಾದ್ರೆ ಸಿಟ್ಟಾಗಿ ನಾಯಿಗೆ ತೆಗಿರಿ ಒಳಗೆ ಆತರ ಮಡಿಗೆ ಮೇಲೆ ಇಡಿ ಆತರ ನೋಡಿ ತಗೊಳ್ಳಿ ಫೋಟೋ ತಗೊಳ್ಳಿ ಸಾಕು ಆತರ ಆಗಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಬಾ ಹಿಡ್ತು ಹೊಡಿರಿ ಅಕ್ಕ ನೋಡ್ಬಾಬಿಡ ಆರ್ಡರ್ ಮಣಿಕೆ ಬಾಬಾ ಪ್ಯಾಂಟ್ ಶರ್ಟ್ ಹಾಕೊಂಡು ಹಿಂಗೆ ಇಮಿಡಿ ನೀವು ಮಾತ್ರ ಈ ತರ ಆಗಿದ್ರೆ ನಮ್ಮ ರಾಜ್ಯ ಹಾಳಾಗೋಯ್ತು. ಜೋಶಾಗಿ ಕತ್ಕೊಂಡ್ಬಿಟ್ಟೆ ಗಾಯ್ಸ್, ಸುಸ್ತಾಗ್ತದೆ. ಸೊ ಅವ್ರು ನಾನು ಆವಾಗಲೇ ಹೇಳ್ದಂಗೆ ಇಳಿಬೇಕಾದಾಗ ಅಷ್ಟು ಸುಸ್ತಾಗಿರಲಿಲ್ಲ, ಬಟ್ ಹತ್ತಬೇಕಾದಾಗ ಹೆವಿ ಸುಸ್ತಾಗ್ತಿತ್ತು. ಯಾವಾಗ ಹತ್ತುತ್ತೀನೋ ಅಂತ ಅನಿಸ್ಬಿಡ್ತು. ಸೊ ಅದಕ್ಕೆ ನಾನು ಹತ್ತಬೇಕಾದಾಗ ಯಾವ ವಿಡಿಯೋನೂ ಮಾಡ್ಕೊಂಡಿಲ್ಲ. ಸೊ ಈ ಕಡೆ ನಾವು ಮೇಲ್ಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಈ ಕಡೆ ದಾರಿ ಇದೆಯಾ ಅಂತ ನೋಡಿಕೊಂಡು ಹೋಗಬೇಕು. ಈಗ ನೋಡಿ ಅಲ್ಲಿ ಹೋಗಬೇಕು. ಹೋಗೋಣ, ಪರವಾಗಿಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಟಿಫನ್ ಕೂಡ ಇಲ್ಲ, ಮಧ್ಯಾಹ್ನ ಊಟ ಕೂಡ ಅಲ್ಲ. ಗೈಸ್, ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೇವಲ ಕಲ್ಲಿನಿಂದ ಕಟ್ಟಿದ ಕೋಟೆ ಅಲ್ಲ, ಕನ್ನಡಿಗರ ಶೌರ್ಯ, ಧೈರ್ಯ, ಬುದ್ಧಿವಂತಿಕೆ ಮತ್ತು ಆತ್ಮಗೌರವದ ಜೀವಂತ ಪ್ರತೀಕ. 7 ಸುತ್ತಿನ ಗೋಡೆಗಳು, ರಹಸ್ಯದಾರಿಗಳು, ಒನಕೆ ಓಬವ್ವ ಅವರ ಸಾಹಸ, ಮದಕರಿ ನಾಯಕರ ಪರಾಕ್ರಮ ಇವೆಲ್ಲವೂ ಇಂದಿಗೂ ಈ ಕೋಟೆಯ ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸವನ್ನು ಹೇಳುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ಚಿತ್ರದುರ್ಗ ಕೋಟೆಗೆ ಭೇಟಿ ನೀಡಿ ನಮ್ಮ ಹೆಮ್ಮೆಯ ಇತಿಹಾಸವನ್ನು ಕಣ್ತುಂಬಿಕೊಳ್ಳಿ. ಫಸ್ಟ್ ನನಗೆ ಈ ಚಿತ್ರದುರ್ಗ ಕೋಟೆ ನೋಡಿದಾಗ ಫಸ್ಟ್ ನನಗೆ ನೆನಪಾಗಿದ್ದು ನಾಗರಹಾವು ಮೂವಿದ್ದು ಚಿತ್ರದುರ್ಗದ ಕಲ್ಲಿನ ಕೋಟೆ. ಅದು ಸಕ್ಕದಾಗಿ ಬರೆದಿದ್ದಾರೆ. ಅದು ಒಂದು ಹಾಡು ನಂಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಯಾವಾಗಾದರೂ ನೆನಪಾದಾಗ ಆ ಸಾಂಗ್ನ ನೋಡ್ಬಿಡ್ತೀನಿ. ಸೊ ಇವಾಗ ನನಗೆ ಬರಬೇಕಾದಾಗೂ ಅಷ್ಟೇ ಒಂದು ಎಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಮಾತಾಡ್ಕೊತಾ ಹೋಗ್ತಿದ್ರಿ. ಹಾಗೆ ಇನ್ನೇನು ವಾಪಸ್ ಹೋಗಬೇಕು, ಹಾಗೆ ಒಂದು ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ಕೊಂಡು ಹೋದ್ರಿ. ಇವಾಗ ನಾನು ಅಲ್ಲಿ ಹೋಗಬೇಕಿತ್ತು, ಹೋಗೋಕ್ಕಾಗ್ತಿಲ್ಲ, ಹಾಗಾಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಟೈಮ್ ಕೂಡ ಲೇಟ್ ಆಗ್ತಿದೆ, ಕತ್ಲಾಗೋ ಅಷ್ಟೊತ್ತಿಗೆ ಮನೆಗೆ ಸೇರ್ಕೋಬೇಕು, ಮಳೆ ಬರೋ ಥರ ಇದೆ. ಹಾಗಾಗಿ ಸೊ ನನ್ನ ತಮ್ಮನೂ ಕೂಡ ಬ್ಯಾಂಗ್ಳೂರ್ಗೆ ಹೋಗಬೇಕು, ಅವನ್ನ ಕಳಿಸ್ಕೊಡ್ಬೇಕು. ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಮನೆಯಿಂದ ನನಗೆ ಈ ಥರ ಸಪೋರ್ಟ್ ಮಾಡ್ತಾರೆ. ಬಾಯ್.